ಒಟ್ಟಾರೆಯಾಗಿ ಕಾಂಗ್ರೆಸ್ನ ಮುಂದಿರುವಂಥ ಸವಾಲು ಏನಪ್ಪ ಅಂದ್ರೆ ಬಿ ಆರ್ ಪಾಟೀಲ್ ಮತ್ತು ರಾಜು ಕಾಗೆ ಅವರ ವಿಶ್ವಾಸ ತೆಗೆದುಕೊಂಡ ಜೊತೆಗೆ ಸಚಿವರೇನು ಹೆಚ್ಚರಲ್ಲ, ಯಾರೂ ಇಲ್ಲ ಅವರು ಉಸ್ತುವಾರಿಗಳು ಅವರಿಗೂ ಸಹಿತ ತಾಕೀತು ಮಾಡೋ ಜೊತೆಗೆ ಪ್ರತಿಯೊಬ್ಬ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡ ಅವ್ರ ಬೇಡಿಕೆಗಳಿಗೆ ಮಿನಿಮಮ್ ಆದರೂ ಇವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಮೋಸ್ಟ್ಲಿ 5 ವರ್ಷ ಪೂರ್ತಿ ಆಡಳಿತ ಆಗ್ಬೋದು ಕಾಂಗ್ರೆಸ್ಸಿಂದ. ಇಲ್ಲಾಂದ್ರೆ ಈಗಾಗಲೇ ಅಲ್ಲಿ ಕಾವಲ ಕಾಯ್ತಾ ಇದ್ದಾರೆ ನಮ್ಮ BJP ಮಿತ್ರರು ಮತ್ತು HDK ಅವರು. ಹೀಗಾಗಿ ಸಿದ್ದೂರವರ ಅಥವಾ ಸಿದ್ದರಾಮಯ್ಯರ ಮೇಲೆ DK ಅವರ ಮೇಲೆ ಭಾಳ ಭಾರದ ಜೊತೆಗೆ ಉಸ್ತುವಾರಿಗಳದ್ದು ಸಹಿತ ಅಂತ ಹೇಳ್ತಾ ಈ ಯಾವ ಪುರುಷಾರ್ಥಕ್ಕೆ ಶಾಸಕರಾಗಬೇಕು ಅನ್ನೋಂಥ ಭಾವನೆಯನ್ನು ಕಿತ್ತಾಕೋಲಿ ಸಿದ್ದರಾಮಯ್ಯರು ಯಶಸ್ವಿ ಆಗಬಹುದು ಅಂತೇಳಿ. ಯಾಕಂದ್ರೆ ಈಗ ಅಧಿಕಾರದ 136-37 ಜನ ಇವ ಶಾಸಕರಿದ್ದಾರೆ. ಒಡ್ಕೊಂಡು ಹೋಗೋದ್ರಲ್ಲಿ ಸುಲಭದ ಕೆಲಸ ಅಲ್ಲ, ಅದು ಸತ್ಯದ. ವಾಸ್ತವದ ಮೇಲೆ ಹೇಳೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಕರೆದು ಮಾತಾಡಿಸಿ ಸರಳವಾಗಿ ಬಗೆಹರಿಸೋದು ಯೋಗ್ಯ ಅಂತ ಹೇಳ್ತಾ, ಏನಾದ್ರಾಗಲಿ ನಮ್ಮ BJPಗೆ ಮಾತ್ರ ಒಳ್ಳೆಯ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯ ಅಂತೇಳಿ ಟೀಕೆ ಮಾಡೋಣ. ಆದರೆ ವಿರೋಧ ಬಂದಾಗ ವಿರೋಧ ಸರಿಯಾಗಿ ಮಾಡ್ತಾರೆ. ವಿರೋಧ ಪಕ್ಷದ ಕೆಲಸವನ್ನು BJPಗರು ಭಾಳ ಸಮರ್ಥವಾಗಿ, ಜೊತೆಗೆ ನಮ್ಮ HD ಕುಮಾರಸ್ವಾಮಿಗಳು ಸಹಿತ ಸಮರ್ಥವಾಗಿ ಮಾಡೋದ್ರಿಂದಾಗಿ ಅನೇಕ ವಿಷಯಗಳು ಜನಸಾಮಾನ್ಯರ ಹತ್ತಿರ ಬರ್ತಾ ಇದ್ದಾವೆ. ಕಾಂಗ್ರೆಸ್ಸಿನ ದೋಷಗಳು ಹೊರಗೆ ಬರ್ತಾ ಇದ್ದಾವೆ. ಇಂತಿದ್ದುಕೊಳ್ಳೋದು ಬಿಡೋದು ಕಾಂಗ್ರೆಸ್ಗೆ ಬಿಟ್ಟು ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. ಯಾಕೆ ನೀವು ವಂದನೆಗಳು.